ಈಗ ನಾವು ರೇಷ್ಮೆ ಬೆಳೆಯಲ್ಲಿ ಮೇಲ್ಹೊದಿಕೆಯನ್ನ ನೋಡ್ತಾ ಇದ್ದೇವೆ. ಈ ಮೇಲ್ಹೊದಿಕೆ ಅಂದ್ರೆ ನಮ್ಮ ಕೃಷಿ ಇದರಲ್ಲಿ ಸಿಗುವಂತ ತ್ಯಾಜ್ಯ ವಸ್ತುಗಳು, ತರಗೆಲೆ, ಒಣಗಿದ ಸತ್ತೆ ಇವೆಲ್ಲ ತಗೊಂಡ್ಬಿಟ್ಟು ನಮ್ಮ ಭೂಮಿ ಮೇಲೆ ಬಿಸಿಲು ಭೂಮಿಗೆ ತಾಗದೇ ಇರೋ ಹಾಗೆ ಮೇಲ್ಹೊದಿಕೆಯನ್ನ ಮಾಡೋದು ಬೆಳೆಗಳ ಮಧ್ಯೆ. ಇದು ನಾವು ಈಗ ರೇಷ್ಮೆ ಬೆಳೆಯಲ್ಲಿ ಮೇಲ್ಹೊದಿಕೆಯನ್ನ ಮಾಡಿದ್ದನ್ನು ನೋಡಿದ್ದೇವೆ. ಇದು ಅಜ್ಜಬಸನಹಳ್ಳಿ ಗ್ರಾಮದ ಶ್ರೀ ರಮೇಶ್ ಅವರ ತೋಟದಲ್ಲಿ ಮಾಡಿರೋಂತ ಮೇಲ್ಹೊದಿಕೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ಈಗ ನಿಮ್ ಕಡ್ಡಿ ತೋಟದಲ್ಲಿ ಇವತ್ತಿನ ದಿವಸ ನಾವು ಮೇಲ್ಹೊದಿಕೆ ಮಾಡಿದ್ದನ್ನ ನಾವು ನೋಡ್ತಾ ಇದೀವಿ. ಈ ಮೇಲ್ಹೊದಿಕೆನ ನೀವು ಹೇಗ್ ಮಾಡ್ತೀರಿ ಸರ್? ಒಣಗಿ ಸತ್ತ ಎಲ್ಲ ಕೀಳುದು, ಒಂದ್ ಕಡ ಬಿಟ್ಟು ಒಂದ್ ಕಡೆಗೆ ಹೊದ್ಸೋದು. ಒಣಗಿದ ಸತ್ತೆನ ಮಾತ್ರ ನೀವು ಹೊದಿಸ್ತೀರಿ. ಹಸಿ ಸತ್ತೆನ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಅಲ್ಲೇ ಚಿಗುರ್ಕೊಂಡ್ಬಿಟ್ಟು ನಿಮಗೆ ತೊಂದರೆ ಆಗುತ್ತೆ. ಸರಿ, ಈಗ ಇದನ್ನ ಮೇಲ್ಹೊದಿಕೆ ಮಾಡ್ಬೇಕಾದ್ರೆ ಗಿಡದ ಒಂದು ಭಾಗಕ್ಕೆ ಮಾತ್ರ ಹಾಕ್ತೀರಾ ಅಥವಾ ಸಂಪೂರ್ಣವಾಗಿ ಗಿಡದ ಸುತ್ತಲೂ ಕವರ್ ಮಾಡ್ತೀರಾ? ಸರ್, ಗಿಡ ಸುತ್ತ ಕವರ್ ಮಾಡ್ತೀವಿ ಸರ್. ಗಿಡ ಸುತ್ತಲೂ ಕವರ್ ಮಾಡ್ತೀನಿ, ಸ್ವಲ್ಪನೂ ಬಿಡದ ಇದ್ದಂಗೆ. ಸರಿ, ಇದರಿಂದ ನಿಮಗೆ ಏನ್ ಉಪಯೋಗ ಆಗ್ತಾ ಇದೆ ಮೇಲ್ಹೊದಿಕೆ ಮಾಡೋದ್ರಿಂದ? ಕಳೆ ಕಮ್ಮಿ ಬರ್ತದೆ, ನೀರ್ ನಿರ್ವಹಣೆ ಕಮ್ಮಿ ಆಗಿದೆ, ಅದಕ್ಕೆ ಮಾಡಿ ಸರ್. ಹೌದಾ? ಸರಿ, ಇದನ್ ಬಿಟ್ಟು ಮತ್ತೇನಾದ್ರು ಉಪಯೋಗ ಇದೆಯಾ? ನೀರು ಅದೇ ಇಲ್ಲೇ ಕೊಳೆತು ಗೊಬ್ಬರ ಆಗಿದೆ. ಇದು ಇಲ್ಲೇ ಕೊಳೆತು ಗೊಬ್ಬರ ಆಗುತ್ತೆ ಇದು. ಸರಿ ಸರಿ ಸರಿ. ಮತ್ತೆ ಇದನ್ನ ಮೇಲ್ಹೊದಿಕೆನ ರೇಷ್ಮೆ ತೋಟದಲ್ಲಿ ಮಾತ್ರ ಮಾಡಬಹುದಾ ಅಥವಾ ಇನ್ನು ಬೇರೆ ಯಾವ್ದಾದ್ರು ಬೆಳೆಗಳಲ್ಲಿ ಮಾಡಬಹುದಾ? ಇದನ್ನ ಬಾಳೆಗೂ ಮಾಡಬಹುದು. ಇದರಿಂದ ಬಹಳಷ್ಟು ಅನುಕೂಲ ಇದೆ ಅಂತ ನೀವು ಅನ್ಕೊಂತ ಇದ್ದೀರಿ. ಸರಿ, ಇದು ಮಾಡಿ ಈ ಮೇಲ್ಹೊದಿಕೆ ಮಾಡಿ ಎಷ್ಟು ತಿಂಗಳಾಯ್ತು? ಇದು 15 ದಿವಸ ಆಯ್ತು. ಇದಕ್ಕಿಂತ ಮುಂಚೆ ಕೂಡ ನೀವು ಮೇಲ್ಹೊದಿಕೆ ಮಾಡಿದ್ದ ಅನುಭವ ಇದೆಯಾ ನಿಮಗೆ? ಅದರಿಂದ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ಇದಲ್ಲದೆ ಮತ್ತೆ ಸೊಪ್ಪಿನ ಇಳುವರಿ ಅಥವಾ ಸೊಪ್ಪಿನ ಇದರಲ್ಲಿ ಕ್ವಾಲಿಟಿ ಗುಣಮಟ್ಟದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದೆಯಾ? ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಅಂತ ಹೇಳಿದ್ರೆ ತುಂಬಾ ಗಾಢ ಹಸಿರು ಬಣ್ಣದ ಎಲೆ ಬರ್ತಾವ. ಗೂಡಿಂದ ಕ್ವಾಲಿಟಿ ಏನಾರು ಬದಲಾವಣೆ ಕಂಡು ಬಂದಿದ್ಯಾ? ಗೂಡಿನ ಕ್ವಾಲಿಟಿ ಏನು ಬದಲಾವಣೆ ಕಂಡು ಬರಲ್ಲ, ಸೊಪ್ಪು ಮಾತ್ರ ಚೆನ್ನಾಗಿ ಬರುತ್ತೆ. ಸರಿ. ಈಗ ನಾವು ನೋಡ್ದಂಗೆ ನಾವು ಈ ಮೇಲ್ಹೊದಿಕೆಯಲ್ಲಿ ಆಗುವಂತ ಅನುಕೂಲಗಳನ್ನ ನೋಡಿದ್ವಿ. ಜೊತೆಗೆ ಯಾವ್ಯಾವ ಬೆಳೆಯಲ್ಲಿ ನಾವು ಈ ಮೇಲ್ಹೊದಿಕೆಯನ್ನು ಕೂಡ ಮಾಡ್ಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಇದರಿಂದ ನೀರು ಉಳಿತಾಯ, ಜೊತೆಗೆ ಕಳೆ ನಿರ್ವಹಣೆ, ಇದ್ರ ಜೊತೆಗೆ ಅದು ಹಾಕಿರೋಂಥ ತರಗೆಲ್ಲ ಕೊಳೆತ್ಬಿಟ್ಟು ಗೊಬ್ಬರ ಆಗಿ ಅದು ಪೋಷಕಾಂಶ ಮುಖಾಂತರ ಗಿಡಗಳು ಸಿಗೋದ್ರಿಂದ ನಮಗೆ ಸುಮಾರು ನಾನಾ ವಿಧದಲ್ಲಿ ಅನುಕೂಲ ಆಗಿ ಇದು ರೈತರಿಗೊಂದು ಒಳ್ಳೆ ತಾಂತ್ರಿಕತೆಯಾಗಿ ಪರಿಣಮಿಸೋದ್ರಿಂದ ಬೇರೆ ರೈತರು ಕೂಡ ಈ ಬಾಳೆ, ರೇಷ್ಮೆ ಈ ತರ ಬೆಳೆಗಳಲ್ಲಿ ಈ ಮೇಲ್ಹೊದಿಕೆ ಮಾಡೋದ್ರಿಂದ ಸುಮಾರಷ್ಟು ಅನುಕೂಲ ಆಕತಿ ಅಂತ ನಾವು ಹೇಳ್ಬೋದು ಇಲ್ಲಿ.